शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गजाननपद्मं गजानन एकदन्तम् अनेकदन्तं भक्तानां उपास्महे उपास्महे गजवदन बेडुवे गौरी तनया गजवदन बेडुवे गजवदन बेडुवे गौरी तनया त्रिजगवन्दितने सुजनर परवने गजवदन बेडुवे गजवदन बेडुवे गौरी तनया त्रिजगवन्दितने परतर वितने गजवदन बेडुवे पाशांकुशधर परम पवित्रने पाशांकुशधर परम पवित्रने कोशिकवाहना मुनिजन प्रेम गजवदन बेडुवे गौरी तनया गजवदन बेडुवे त्रिजगवन्दितने सुजनर परवने गजवदन बेडुवे गजवदन बेडुवे गजवदन बेडुवे ಕನ್ನಡ ಕಲಾಭಿಮಾನಿಗಳೇ, ಕನ್ನಡ ಕಲಾ ರಸಿಕರೇ, ಈ ದಿನ ಹಾಲಗೋಡು ಗ್ರಾಮದಲ್ಲಿ ಶ್ರೀ ಶ್ರೀ ಸಿದ್ದೇಶ್ವರ ಕೃಪಪೋಷಿತ ನಾಟಕ ಮಂಡಳಿಯವರಾದ ತಾವುಗಳು ಈ ದಿನ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದು, ಈ ನಾಟಕದಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬಂದರೂ ಚೀರ ಮನಸ್ಸಿನಿಂದ ವಂದಿಸಿ ನಮ್ಮ ಕಲಾವಿದರನ್ನು ಬಂಧಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ವೇಣುಗೋಪಾಲ
ಶ್ರೀಕೃಷ್ಣ ಪರಮಾತ್ಮರ ದಯೆಯಿಂದ ನಮ್ಮಿಬ್ಬರ ವಿವಾಹವೂ ನಡೆಯಿತು. ಸ್ವಲ್ಪ ಕಾಲ ಈ ಉದ್ಯಾನವನದಲ್ಲಿ ಆನಂದದಿಂದ ಕಾಲವನ್ನು ಕಳೆಯೋಣವೇ? ಹಾಗೆ ಆಗಲಿ ಸ್ವಾಮಿ. ಸ್ವಾಗತ ಸುಸ್ವಾಗತ ಪರಮೇಶ್ವರ. ದೇವ, ನಿನ್ನನ್ನು ಸತಿಯಾಗಿ ಪಡೆದ ನಾನೇ ಧನ್ಯ. ಉತ್ತರ. ಹೌದೇ ಸ್ವಾಮಿ, ನಿಮ್ಮ ಪತಿಯಾಗಿ ಪಡೆದ ನಾನೇ ಧನ್ಯ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಏನೋ ಮೋಡಿ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಸಪ್ತಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ, ಸಪ್ತಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ, ನೀ ನನಗೆ ಸತಿಯಾದವಳೆ, ಕಾಣದ ಸುಖವನ್ನು ತಂದವಳೆ,
ಪ್ರಾಣೇಶ್ವರ ಸ್ವಾಮಿ ದೇವ ಸಂತೋಷವಾಯಿತೆ ಸ್ವಾಮಿ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ. ಗಮನಿಸಿವೆ ಗಮಕಗಳು ನಲ್ಲೇ ನಿನ್ನಿ ನಡೆಯೊಳಗೆ. ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನಿ ನಡೆಯೊಳಗೆ. ನಲಿದಿದೆ ಕೃತಿಲಯ ಪಾಠಗಳು ನಲ್ಲೇ ನಿನ್ನಿ ಮಾತೊಳಗೆ. ನಲಿದಿದೆ ಕೃತಿಲಯ ಪಾಕಗಳು ನಲ್ಲೇ ನಿನ್ನಿ ಮಾತೊಳಗೆ. ಬಾಬಾರೇ 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 ಬಾರೇ ನನ್ನವಳೆ. ದೇವ ದೇವಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ, ಭೂಲೋಕ ಸುಂದರಿ, ಭೂಲೋಕ ಸುಂದರಿ. ಆನಂದದಿಂದ ಕಾಲವನ್ನು ಕಳೆದಾಯಿತು. ಈಗ ನಾವು ಅಂತಃಪುರಕ್ಕೆ ಹೊರಡೋಣವೇ? ಹಾಗೆ ಆಗಲಿ ಸ್ವಾಮಿ. ಗಾನ ಕೋಗಿಲೆ ನಿನಗೆ ಏನ ಹೇಳಲೇ. ಪ್ರಾಣೇಶ್ವರ ಜಾಣ ಕೋಗಿಲೆ ನಿನಗೆ ಏನ ಹೇಳಲೇ. ಉತ್ತರ ದೇವ ಪ್ರಾಣಕಂಠ ಪ್ರಾಣಕಂಠ. ಗಾನ ಕೋಗಿಲೆ ನಿನಗೆ ಏನ ಹೇಳಲೇ. ಜಾಣ ಕೋಗಿಲೆ ನಿನಗೆ ಏನ ಹೇಳಲೇ. ನಾದ ಸಾಮ್ರಾಜ್ಯದ ರಾಣಿಯು ನೀನೇ, ರಾಗ ಸೌಂದರ್ಯಕ್ಕೆ ಆಭರಣವೇನೆ. ಕುಣಿಸಿದೆ ನಲಿಸಿದೆ ಆಡಿನಿಂದಲೇ
ನಿಜವಾಗಿ ನನ್ನಾಣೆ ನಿನ್ನಾಣೆಗೂ ನಿನ್ನಾಣೆ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಜಾನ ಕೋಗಿಲೆ ನಿನಗೆ ಏನ ಹೇಳಲೇ ನಾದ ಸಾಮ್ರಾಜ್ಯದ ರಾಣಿಯು ನೀನೆ ರಾಗ ಸೌಂದರ್ಯಕ್ಕೆ ಆಭರಣವೇನೆ ಕುಳಿತಿದೆ ನಲಿತಿದೆ ಆಡಿನಿಂದಲೇ ಕುಣಿತಿದೆ ನಲಿತಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಮುದ್ದು ಕೋಗಿಲೆ ನಿನಗೆ ಏನ ನೀಡಲೇ ಲ ಲ ಲ ಲ ಲ
ರುಕ್ಮಿಣಿ ಬಾಯನ್ನ ಮನದನೆ ಮೋಹನ ಮುರಳಿಯ ಗಾನವಾರಿದೆ. ರುಕ್ಮಿಣಿ ಬಾಮಿನಿ ರುಕ್ಮಿಣಿ ಬಾಯನ್ನ ಮನದನೆ ಮೋಹನ ಮುರಳಿಯ ಗಾನವಾರಿದೆ. ಮೃದು ಮಧುರಾದರ ಸುಮಧುರ ಭಾಷಿಣಿ ರುಕ್ಮಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ. ಪರಾಗ ಸುಮಸರನ ವೇಗ ಪ್ರಣಯಾನಂದದ ಪಂಚಮ ವೇದ. ಪ್ರೇಮ ಪರಾಗ ಸುಮಸರನ ವೇಗ ಪ್ರಣಯಾನಂದದ ಪಂಚಮ ವೇದ. ನವಸಿರಿ ಸುರಚಿರ ನವರಾಗ ಲೀಲಾ ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ. ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲದೆ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತನ್ನ ಕುಲಪುರೋಹಿತನಾದ ದೌಮ್ಯನನ್ನು ಆ ದುರ್ಯೋಧನನ ಬಳಿಗೆ ಕಳುಹಿಸಿದನು. ಆದರೆ ಮದೋನ್ಮತ್ತನಾದ ದುರ್ಯೋಧನನು ಆ ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ದೇವ,
ಯುದ್ಧ ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳೇನು ಕಳೆದು ಹೋದವು. ಆ ಗೋಪಿಕಾಂಗಿನೇರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆ ಕುಸುಮ ಶಯನದಲ್ಲಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಸ್ವಾಮಿ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯತಮೆ. ದೇವ, ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿಯಕ್ಕೆ ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಹೇ ನಿಮ್ಮ ಚಕ್ರದ ರಕ್ತ ತೃಷ್ಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸುವರು ಅವರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗದಿರುತ್ತದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಾಸ್ತ್ರನು, ನಿರಾಯುಧನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಸಹ ಮಾಡಿದನು ರುಕ್ಮಿಣಿ. ದೇವ, ಹಾಗಾದರೆ ಈ ಶಯನಾಗಾರದ ವಸ್ತುಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯ್ತಲ್ವೇ ಸ್ವಾಮಿ. ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗರ್ತೀನಿ ಸ್ವಾಮಿ. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿ ಕಾಂಗಣ್ಯರಿಂದ ಪರಿವೇಕ್ಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿರುವರು. ಕಂಸ, ಶಿಶುಪಾಲ ದಾನವರನ್ನು ಲೀಲಾ ಮಾತ್ರದಿಂದಲೇ ಸೆರೆಪಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಾಸ್ತ್ರನು, ನಿರಾಯುಧನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳದಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ಆ ಅಜ್ಞಾನವನ್ನು ನಾನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಈ ಕುರುಕ್ಷೇತ್ರದ ರಕ್ತಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ಬೆಳಗುವುದನ್ನು ನೀನೇ ನೋಡುವೆಯಂತೆ.
ಹಾಗಾದರೆ ಏಕೀ ಚಿಂತನೆ ಏಕೀ ಚಿಂತನೆ ಏಕೀ ಚಿಂತನೆ ಏಕೀ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕೀ ಚಿಂತನೆ ಏಕೀ ಚಿಂತನೆ ಧರೆಯ ದುರಿತವನ್ನು ಪರಿಹರಿಸಲು ನಾ ಲೋಕದಿ ಜನಿಸಿದೆ ನಾ ಪ್ರಿಯೆ ಪ್ರಿಯೆ ಧರೆಯ ದುರಿತವನ್ನು ಪರಿಹರಿಸಲು ನಾ ಲೋಕದಿ ಜನಿಸಿದೆ ನಾ ಪ್ರಿಯೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ತ್ವರೆ ಕಾಯ್ದು ಪೊರವೆ ಧರೆಯ ಏಕೀ ಚಿಂತನೆ ಏಕೀ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕೀ ಚಿಂತನೆ ಏಕೀ ಚಿಂತನೆ ದೇವ, ಹಾಗಾದ್ರೆ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ಸ್ವಾಮಿ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಧರ್ಮರಾಜ್ಯ ಸ್ಥಾಪನೆಗೋಸ್ಕರವಲ್ಲವೇ ರುಕ್ಮಿಣಿ? ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವಮಾನದ ಏಕಮಾತ್ರ ಧ್ಯೇಯ. ನಿರಂತರದ ಸವಿಗನಸು. ಬಾಲ್ಯ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದತ್ತು ಇನ್ನು ಆ ಕನಸು ಕನಸಾಗಿಯೇ ಉಳಿರುವುದು ಪ್ರೇಯಸಿ. ಅದಕ್ಕಾಗಿಯೇ ಅಸಂಖ್ಯಾತ ದಾನವರನ್ನು ಸೆರೆಬಡಿದೆನು. ಆದರೂ ನನ್ನ ಉದ್ದೇಶ ಸಫಲವಾಗಲಿಲ್ಲ ಪ್ರೇಯಸಿ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ಸಂಹರಿಸುವೆನು. ಓಹೋ, ಅರ್ಜುನ ದುರ್ಯೋಧನಾದಿಗಳು ಬರುವಂತಿದೆ. ನೀನಿನ್ನು ಹೋಗು ಪ್ರೇಯಸಿ. ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧವೋ ಅಥವಾ ಶಾಂತಿಯೋ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸ್ವಾಮಿ, ತಮ್ಮ ಚಿಂತೆ ಆಗಲಿ.
ತೋರುತ್ತಿರುವುದು. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ. ದೇವ ದರ್ಶನವಾನಿ ತೋರೆಯ, ದರ್ಶನವಾನಿ ತೋರೆಯ, ದೇವ ದರ್ಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು ಕೃಷ್ಣ, ಮಾಧವ ಪಾಂಡವರೈವರ ಪ್ರಾಣವು ನೀನು, ಪರಮ ದಯಾಕರ ಕೊಡು ಎನಗ ಭಯವ. ಪರಮ ದಯಾಕರ ಕೊಡು ಎನಗ ಭಯವ, ಜೀವವು ನೀನೆಂದು ನಂಬಿರುವೇನಯ್ಯ. ಜೀವವು ನೀನೆಂದು ನಂಬಿರುವೆವಯ್ಯ, ಕರುಣಾಳು ಕೃಪೆ ತೋರಿ ಕಣ್ಣು ಕರಿಸೋ ಹರಿ. ಕರುಣಾಳು ಕೃಪೆ ತೋರಿ ಕಣ್ಣು ಕರಿಸೋ ಹರಿ. ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. ಹೇ ಪರಮಾತ್ಮ, ಹೇ ವಾಸುದೇವ, ಅರಣ್ಯವಾಸವಾಜ್ಞಾನುಸಾರದಿ, ಅರಣ್ಯವಾಸವಾಜ್ಞಾನುಸಾರದಿ, ಆನಂದದಿ ನಾವು ಕಳೆದೆವು ದೇವ ಕೃಷ್ಣ. ಮಾಧವ
12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರೋ ಇನ್ನು ಪರಮಾತ್ಮನ ಕರುಣೆ ಬಾರಲೇ ಇಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಆ ಪರಮಾತ್ಮನನ್ನು ಕಾಣುವೆನು. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡು ಯುದ್ಧದ ಸುದ್ದಿಯ ಶೀಘ್ರದಲ್ಲರೆ, ಕುರು ಪಾಂಡವರನ್ನು ಸಿದ್ಧತೆಗೊಂಡು ಯುದ್ಧದ ಸುದ್ದಿಯ ಶೀಘ್ರದಲ್ಲರೆ. ನಮ್ಮ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆದು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪದಪತಿ ವಿಧ ವಿಧ ಪ್ರಯೋಜನ ತೆಗೆದರು, ವಿಧ ವಿಧ ಪ್ರಯೋಜನ ತೆಗೆದರು. ಪದಿ ಮನವನ್ನು ಎದೆಗೆಡದೆ ಮದಕರಿಯನ್ನು ಕೊಪ್ಪಿಯನು, ಪದಿ ಮನವನ್ನು ಎದೆಗೆಡದೆ ಮದಕರಿಯನ್ನು ಕೊಪ್ಪಿಯನು. ಮಾಧವನ ಬೆಂಬಲವಿಲ್ಲದೆ ಮದಾಂಗ ಪಾಂಡವರ ಆರ್ಭಟವ, ಮಾಧವನ ಬೆಂಬಲವಿಲ್ಲದೆ ಮದಾಂಗ ಪಾಂಡವರ ಆರ್ಭಟವ. ಕದನದೋ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ, ಕದನದೋ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಆ ಹೇಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವರಲ್ಲ. ಪಡ 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 ಪಾಂಡು ಶೂನ್ಯಗಳಿರ ಅಷ್ಟೈಶ್ವರ್ಯ ಸೂರಾಗ್ರಣಿ ಚರದಂಕಮಲ್ಲ ಈ ಕುರುಚಕ್ರೇಶ್ವರ ಮುಂದೆ ನಿಮ್ಮ ಕೋಟಿ ತಂತ್ರಗಳು ಕ್ಷಣಾರ್ಧದಲ್ಲಿ ನಾಶ. ಅರ್ಜುನ ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವನಲ್ಲ. ಇರಲಿ, ನಾನೇ ಅರ್ಜುನನಿಗಿಂತ ಮೊದಲು ದ್ವಾರಕೆಯನ್ನು ಪ್ರವೇಶಿಸಿ ಶ್ರೀಕೃಷ್ಣ ಬಲರಾಮರ ಸಹಿತ ಅಕ್ಷವೇಣಿ ಸೈನ್ಯ ನನ್ನ ಪಕ್ಷ ಬಳಸಿಕೊಂಡು ಆ ನನ್ನ ಪರಮ ವೈರಿ ಬಂಡ ಭೀಮನನ್ನು ಈ ನನ್ನ ಗಂಡು ಗದೆಯೋ ಬಡಿದು ಬಲಿಗೊಪ್ಪಿಸುವೆನು. ಯಾದವರ ಸಮಸ್ತ ಸೈನ್ಯವು ನನ್ನ ಕೈವಶವಾದರೆ ಯಾದವರಾಗದ ಸೈನ್ಯವು ದೊರೆತ ಕುಲಬಲಿ ಮಣಿಸುವ ಶತ್ರುಗಳ, ಯಾದವರಾಗದ ಸೈನ್ಯವು ದೊರೆತ ಕುಲಬಲಿ ಮಣಿಸುವ ಶತ್ರುಗಳ ವಾಮರವಣರು ಎಂಬುದವಾದ ರಾಮಕಯ್ಯ ಭೀಮನ, ವಾಮರವಣರು ಎಂಬುದವಾದ ರಾಮಕಯ್ಯ ಭೀಮನ. ಮಧ್ಯ ಪಾಂಡವ ಪಾಠವ ನಿತ್ಯ ಕರ್ಣ ತೊಟ್ಟಿ ಹಣಪಣವ, ಮಧ್ಯಮ ಪಾಂಡವ ಪಾಠನ ಒಲಿಸು ನಿತ್ಯ ಕರ್ಣ ತೊಟ್ಟಿ ಹಣಪಣವ. ಗುರು ಸಿಂಹಾಸನದಲ್ಲಿ ಕುಳಿತು ವೇದವು ಹರಿಸದೆ ಕರೆಯನಾರೆ, ಗುರು ಸಿಂಹಾಸನದಲ್ಲಿ ಕುಳಿತು ನಿರತವು ಹರಿಸದೆ ಕರೆಯನಾರು. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರನ್ನು ಸಿದ್ಧತೆಗೊಂಡು ಯುದ್ಧದ ಸೃಷ್ಟಿಯ ತೀರ್ಥದಲ್ಲರೆ
ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದು ನಾವು ತೊರರುವೆ ದ್ವಾರಕಾ ನಗರಕ್ಕೆ ಬರದು ನಾವು ತೊರರುವೆ ದ್ವಾರಕಾ ನಗರಕ್ಕೆ ಬರದು ನಾವು ತೊರರುವೆ ದ್ವಾರಕಾ ನಗರಕ್ಕೆ ಈ ಪರಿ ಯೋಗ ನಿದ್ರೆಗೆಡಿಯಲು ಕೊಲುತ್ತೋದಿಲ್ಲ ನಾಗಾಶಯನಾರಿ. ನಾಗಾಶಯನಾರಿ. ಈ ಪರಿ ಯೋಗ ನಿದ್ರೆಗೆಡಿಯಲು ಕೊಲುತ್ತೋದಿಲ್ಲ ನಾಗಾಶಯನಾರಿ. ಭಗವಾನ ಶ್ರೀಯರಿಯೋ ಯುಗದಲ್ಲಿ ಅವತಾರವನೆತ್ತೆ ಗುರು ಪಾಂಡವರ ಸಹಿತ ಜಗದ ಜನರ ಜಂಜಾಟವನ್ನು ನಾಗಾಶಯನಾರಿ. ಈ ಪರಿ ಯೋಗ ನಿದ್ರೆಗೆಡಿಯಲು ಕೊಲುತ್ತೋದಿಲ್ಲ ನಾಗಾಶಯನಾರಿ. ಗುರು ಪಾಂಡವನ ಭೂಮಿ ವಿಚಾರದೆ ಚಿಂತೆಗೇಡಾಗಿಯನೋ ಸೂತ್ರಧಾರಿಯೇ. ಗುರು ಪಾಂಡವನ ಭೂಮಿ ವಿಚಾರದೆ ಚಿಂತೆಗೇಡಾಗಿಯನೋ ಸೂತ್ರಧಾರಿ. ಹರಿಯ ನಟನೆಯೋ ಆಶ್ಚರ್ಯಕರ. ಹರಿಯ ನಟನೆಯೋ ಆಶ್ಚರ್ಯಕರ. ನಿಗಮ ಗೋಚರನ ಕೀರ್ತ್ಯಪಾರ. ನಿಗಮ ಗೋಚರನ ಕೀರ್ತ್ಯಪಾರ ನಾಗಾಶಯನಾರಿ. ಈ ಪರಿ ಯೋಗ ನಿದ್ರೆಗೆಡಿಯನು ಕೊಲುತ್ತೋದಿಲ್ಲ ನಾಗಾಶಯನಾರಿ. ಭಗವಾನ ಶ್ರೀಯರಿಯೋ ಯುಗದಲ್ಲಿ ಅವತಾರವನೆತ್ತೆ ಗುರು ಪಾಂಡವರ ಸಹಿತ ಜಗದ ಜನರ ಜಂಜಾಟವನ್ನು ನಾಗಾಶಯನಾರಿ. ಈ ಪರಿ ಯೋಗ ನಿದ್ರೆಗೆಡಿಯನು ಕೊಲುತ್ತೋದಿಲ್ಲ ನಾಗಾಶಯನಾರಿ. 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 ಓಹೋ, ಶ್ರೀಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿರುವರು. ಇರಲಿ, ನಾನು ಕ್ಷಣಕಾಲ ಈ ಪೀಠದಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುವೆನು. ಏನಿ ಮಾಧವನ ಭವನದ ಶೃಂಗಾರ ವೈಭವ. ಎತ್ತ ನೋಡಿದ ರಕ್ತ ಕೆತ್ತನೆಯ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ. ಈ ಮಾಧವನ ಭವನ ಏನಿ ಭವನದ ವೈಭವ
ಭವನದ ವೈಭವ ನೋಡಲಾನಂದವಾಗಿದೆ ಕೇಳಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಕೇಳಿ ಭವನದ ವೈಭವ ನೋಡಲಾನಂದವಾಗಿದೆ ಕೇಳಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನ ಹೇಗೆ ಥಳಥಳಿಸುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ ದೇವಲೋಕಾದಿ ಲೋಕದ ಮೆರುಗಿ ಧರಗಿಳಿದಂತಿದೆ ದೇವಲೋಕಾದಿ ಲೋಕದ ಮೆರುಗಿ ಧರಗಿಳಿದಂತಿದೆ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಎನಿತು ಈ ನನ್ನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಇರಲಿ ಇನ್ನು ಮುಂದೆ ಹೋಗಿ ನೋಡುವೆನು ಅಬ್ಬಾ ಕಸ್ತೂರಿ ಕನ್ನಡಿಗರ ಕೈ ಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲು ಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ ಈ ಮಂದಿರದಲ್ಲಿ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮರನ್ನೇ ಮನಮೆಚ್ಚಿಸುವಂತೆ ಮಾಡಿಕೊಟ್ಟಿರುವ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಭವನ ನನ್ನ ಶರೀರವನ್ನೇ ಹೊಕ್ಕು ಮನಸ್ಸಿನ ಚಿಂತಾಗ್ನಿಯನ್ನು ಹರಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ ಓಹೋ ಬಾಲಕಿಯರು ಓರೆ ನೋಟವ ಬೀರುವ ಓರಾಂಗನೆಯರ ಕಡಗಣ್ಣಿನ ಕುಡಿ ನೋಟ ಇವಳ ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಹೊಳೆಯುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಭಲೆ ಭಲೆ ಇದನ್ನೊಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಭಲೆ ಭಲೆ ಸ್ವಾಗತ ಸ್ವಾಗತ ಸುಸ್ವಾಗತವಯ್ಯ ದುರ್ಯೋಧನ
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರು ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣ ರಣ ರವೀರ ಪ್ರಚಂಡ ಊರರ ರಣ ರಣ ರವೀರ ಪ್ರಚಂಡ ಊರರ ಸ್ವಾಗತ ಸ್ವಾಗತ ಗುರುನಂದನ ಭಲೆ ಕರರಲು ಗದೆಯು ಪಿಡಿದಿರ ಶರೀರ ಉದಿಸಿದ ಹುಲಿಯ ಸಾರ ಕರರಲು ಗದೆಯು ಪಿಡಿದಿರ ಶರೀರ ಉದಿಸಿದ ಹುಲಿಯ ಸಾರ ಉರಿಸಿದ ಅಥವಾ ಏ ಕೃಷ್ಣನು ಅಣ್ಣನ ಬಡಜಾಲಕ್ಕೆ ಸಿಲುಕಿಸಲು ಓಡಿರುವ ಆಯಾ ತಂತ್ರವು ಎಣ್ಣರ ಮನೆ ವೈಭವಕ್ಕಿಂತ ಈ ಮಾಧವನ ಶಯನಾಗೃಹವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ? ಒಂದ ಕಾರ್ಯ ಸಾಧಿಸೋಣ. ಸಾಧ್ಯಕ್ಕೆ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿ ಇವರು. ಏನು? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಇನ್ನು ಈ ಕೃಷ್ಣನ ನಿದ್ರೆಯು ಮುಗಿಯಲಿಲ್ಲವೇ? ಇರಲಿ, ನಾನೇ ಒಂದು ಬಾರಿ ಎಚ್ಚರಿಸಿ ನೋಡುವೆನು. ಕೃಷ್ಣ, ಮುಕುಂದ, ಮಾಧವ,
ಇವನೆಂಥ ಸುಖ ಪುರುಷನಯ್ಯ. ರಾಜಕೋತಾದಿಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ನಾನು ಮಾತ್ರ ಒತ್ತಿಗೆ ತುತ್ತು ಕೂಳನ್ನು ಗಿಟ್ಟಿಸಿಕೊಂಡು ಯುಗದ ತಲ್ಪದಲ್ಲಿ ಲೀಲನಾಗಿರುವನಲ್ಲ. ಓಹೋ, ಮರೆತಿದ್ದೇನೋ. ವಿರಾಟನ ಮನೆಯ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿಗಳು ಜಾಗರಣೆ ಮಾಡಿದಂತೆ ಕಾಣುತ್ತಿದೆ. ಇರಲಿ, ಸಾಧ್ಯಕ್ಕೆ ಏನು ರಾಜ? ನಿನ್ನಲ್ಲಿ ನನ್ನದೊಂದು ಮಾತಿದೆ. ಅದೇನು? ಆ ಪಾಂಡವರಿಗೂ ನಮಗೂ ಯೋಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಪರಮಾತ್ಮರು ಎಚ್ಚರಗೊಳ್ಳಲಿ, ಆನಂತರ ಬೇಕಾದರೆ ನೋಡೋಣ. ಪ್ರಶ್ನೆಗೆ ಸರಿಯಾದ ಉತ್ತರ ಸಾಧ್ಯಕ್ಕೆ ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಯನ್ನೇ ಸಾಧಿಸಬಲ್ಲ ಈ ಕೃಷ್ಣನು ನಮ್ಮ ಪಕ್ಷವಾದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಪಕ್ಷವಾದಂತೆ ಸರಿ. ಅದರಲ್ಲಿ ಸಂದೇಹವೈತಿ. ಪರಮಾತ್ಮರು ಎಚ್ಚರಗೊಳ್ಳಲಿ, ಆನಂತರ ಬೇಕಾದರೆ ನೋಡೋಣ. ಈಗ ಈ ಸ್ವಲ್ಪ ಹೊತ್ತು ಈ ಪೀಠದಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳಿ. ಹಾಗೆ ಆಗಲಿ ಸಾತ್ಯಕಿ. ಕೃಷ್ಣನ ಎಚ್ಚರವನ್ನೇ ನಿರೀಕ್ಷಿಸುವೆನು. ರಾಜಾದಿರಾಜ ರಾಜ ಮಾರ್ತಾಂಡ ಓ ಮಂಡಲಗಳ ಕಂಡ ಕೀರ್ತಿ ಪ್ರಚಂಡ ಗುರುಕುಲ ಚಕ್ರೇಶ್ವರನಾದ ನಾನು ಈ ಅಕಸ್ಚೇತಿ ಗೋಪಾಲಕನ ಪಾದ ಸ್ಥಳದಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ ಅದೋ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಕೃಷ್ಣ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ದೇವ ಈ ದೀನನ ಮೊರೆ ಕೇಳಿಸದೆ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ದೇವ ಈ ದೀನನ ಮೊರೆ ಕೇಳಿಸದೆ ಹೇ ಪರಮಾತ್ಮ ದೀನರ ತರವ ದಾನವ ವೈರಿ ದೀನರ ತರವ ದಾನವ ವೈರಿ ಧ್ಯಾನವ
ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ನೆನೆಯುತ್ತ ತೊರೆಯುವೆ ಈ ನನ್ನ ಜೀವವ ನೆನೆಯುತ್ತ ತೊರೆಯುವೆ ಈ ನನ್ನ ಜೀವವ ಎಂದಿಗೆ ದರ್ಶನ ನೀಡುವೆ ತಂದೆ ಎಂದಿಗೆ ದರ್ಶನ ನೀಡುವೆ ತಂದೆ ನಿನ್ನ ನೋಡಲೆಂದು ಓಡೋಡಿ ಬಂದೆ ನಿನ್ನ ನೋಡಲೆಂದು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ದೇವ ಈ ದೀನನ ಮೊರೆ ಕೇಳಿಸದೆ ಕೃಷ್ಣ ಸಾರ್ಥಕಿ ಎಲ್ಲಿ ನನ್ನ ಪ್ರಾಣಸಕನೋ ಇನ್ನೆಲ್ಲಿ ನಿನ್ನ ಪ್ರಾಣಸಕನು ಅರ್ಜುನ? ಏಕೆ ಏನಾಯ್ತು ಸಾರ್ಥಕಿ ಅದನ್ನು ಹೇಳಲು ಮಾತುಗಳೇ ಬರದು, ನೀನೇ ನೋಡು. ದ್ವಾರಕೆಯಲ್ಲಿ ದುರ್ಯೋಧನನು ನನಗಿಂತ ಮೊದಲೇ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ನಿನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವನು. ಇದೆಂಥ ವಿಳಂಬನೆ ಪಾರ್ಥ. ಇದು ವಿಳಂಬನೆ ಎಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಸಹೋದರರಲ್ಲವೇ? ವಾಸುದೇವನ ಕೃಪಾ ಕಟಾಕ್ಷವು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಸಂತೋಷವೇ. ಯುಧಿಷ್ಠಿರನು ನನ್ನ 4 ಸಹೋದರರು ಪಾಂಚಾಲಿಯ ಸಂಗಡ ಪುನಃ ಬೇಕಾದರೂ ವನವಾಸಕ್ಕೆ ತೆರಳುವು. ನೀನ್ ನಿತ್ಯ ಪಾರ್ಥ. ಅರ್ಜುನ ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಅವರವರ ಭಾವಾನುಸಾರವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಯುದ್ಧದ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರಲ್ಲವೇ ಹಲವಾರು ರಾಜರುಗಳ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಜಯವನ್ನು ಪಡೆಯಬೇಕೆಂದಲ್ಲ, ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿನ್ನ ಕೃಷ್ಣ ಪಾರ್ಥ, ಈ ಸಾರಿ ನಿನ್ನ ಕೃಷ್ಣ ನನ್ನ ಕೈಗೆ ಏಕೆ ಬಿದ್ದರು ಪಾರ್ಥ? ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ನಮಗೆ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ನೀನು ಸಹ ಮರೆಯಬೇಡ ದುರ್ಯೋಧನ. ನೀನು ಮರೆಯಬೇಡ ಪಾರ್ಥ, ನೀನು ಮರೆಯಬೇಡ, ನೀನು ಮರೆಯಬೇಡ. ಛೇ ಛೇ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದೆಡೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ಕರೆದುಕೊಂಡು ಹೋಗು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನೆಯ ಲೀಲೆ ದೀನ ದಯಾಳು.
ಚಿತ್ತದಿ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಸಯನ ಸುಂದರ ವದನ, ಓ ಸಿಂಧು ಸಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಸಯನ ಅಜಗಳ ನಗೆಗೀಡಾಗುತ್ತದೆ ಲೋಕ ನಿದ್ರೆಯಿಂದಾಗುತ್ತನ, ಅಜಗಳ ನಗೆಗೀಡಾಗುತ್ತದೆ ಲೋಕ ನಿದ್ರೆಯಿಂದಾಗುತ್ತನ. ಓ ಸಿಂಧು ಸಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರಿಚಯವು ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿಚಯವು ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿಗರ್ಭದ ಅಕ್ಕಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ, ಭೃಗು ಮುನಿಗರ್ಭದ ಅಕ್ಕಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಸಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವಿರೇಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವಿರೇಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯ ಮಾನವ ಸಹಿತದೆ ಮೊರೆಯಿಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅವಮಾನವ ಸಹಿತದೆ ಮೊರೆಯಿಡಲು, ಗರಿಗರಿ ಬಂದು ಕಾಯ್ದನಿ ಅಂದು ಇನ್ನು ಮೌನವೇ ಜನಾರ್ದನ. ಗರಿಗರಿ ಬಂದು ಕಾಯ್ದನಿ ಅಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಸಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಸಯನ ಸುಂದರ ವದನ, ಹೇಳು ಜನಾರ್ದನ. ಯಾರು? ಧನಂಜಯ, ಸೌಖ್ಯವೇ? ಸಮಾಚಾರವೇನು? ಬಂದು ಎಷ್ಟೊತ್ತಾಯಿತು? ಛೇ, ಈ ಚರಣದಳ್ಳಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನ್ನ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ಕೃಷ್ಣ,
ನಾನು ಗುರುಕುಲ ಚಕ್ರೇಶ್ವರ. ಬಾವ ಗೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಕೃಷ್ಣ, ನಿದ್ರೆ ಮಾಡು. ಚಕ್ರವರ್ತಿಯಾದ ನೀವು ಸಹ ನಿರೀಕ್ಷಿಸುವಂತಾಯಿತವ. ಕೃಷ್ಣ, ನಿದ್ರೆ ಮಾಡುವವರನ್ನು ಬೇಕಾದರೂ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ನನ್ನನ್ನು ಗಮನಿಸದೆ ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನನ್ನು ಕಂಡಾಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಭೋರ್ಗರೆಯುತ್ತಿರುವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನು? ನನಗೊಂದು ತಿಳಿಯದು ಪರಮಾತ್ಮ. ನೀನು ಸಹ ಯಾದವ ಸಹಾಯವನ್ನು ಬೇಡುವ ಉದ್ದೇಶದಿಂದಲೇ ಬಂದೆ ಎಂದು ತೋರುತ್ತದೆ. ಹೌದು ಪರಮಾತ್ಮ. ತಾವು ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಬಾವ ಕೃಷ್ಣ, ನನ್ನ ಮಾತನ್ನು ಕೇಳು. ಯುದ್ಧವನ್ನು ನಿಲ್ಲಿಸು. ಬಲೆಯ ಇಹಲೋಕ ರಾಜರಾಣಿದ ಮರ್ಮ. ಅವ ಕೃಷ್ಣ, ಬಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ನಿರಾಸೆ. ಬಾವ, ಕೃಷ್ಣ, ಮಾತನ್ನು ಕೇಳು. ಯುದ್ಧವನ್ನು ನಿಲ್ಲಿಸು. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ನನಗೆ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿ ನನಗೆ ಕೃಷ್ಣ, ಅನುಜರೋ ಭರತ ಭೂಮಿ ಆಳ ಬಯಸಿ. ಬಾವ ಕೃಷ್ಣ, ಅನುಜರೋಧನೆ ದೋಹವೆಸೆ ಭರತ ಭೂಮಿ ಆಳ ಬಯಸಿ. ಒಂದು ಬಳಗರ ಕವಿಂದ ಬಂದು ಬಳಗರ ಕವಿಂದ ಮರಣ ಹೋಮ ಮಾಡಬೇಡ, ಪ್ರಾರ್ಥನಾಗಿ ಮುರುಗಬೇಡ. ಮರಣ ಹೋಮ ಮಾಡಬೇಡ,
ಭರತ ಕಂಡ ಪ್ರಳಯದಿಂದ ಲಾಭವ್ಯಾ ನಾನಾಗ ಸಂತಾಪ ದುರಿತ ಬೇಡವೋ ಈ ಗಂಡ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ನಾನಾಗ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಭಾವ, ಆದ್ದರಿಂದ ದಾಯಾಳಿಗಳಾದ ನೀವು ಈ ಕೇವಲ ನೆಲರಾಶಿಗೆ ಒಡೆದಾಡಿ ನಡೆಯುವುದು ಬೇಡ. ನನ್ನ ಮಾತನ್ನು ಕೇಳು, ಯುದ್ಧವನ್ನು ನಿಲ್ಲಿಸು. ಕೃಷ್ಣ, ರಾಜ್ಯನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನೆ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆಯೋ ಇಲ್ಲವೋ ತಿಳಿಸಿಬಿಡು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನು? ಪರಮಾತ್ಮ, ನನಗೊಂದು ತಿಳಿಯದು. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾ ದೃಷ್ಟಿ ಮೊದಲು ನನ್ನ ಮೇಲೆ ಬಿದ್ದಿದ್ದು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ. ನೀನು ನಮ್ಮಿಬ್ಬರಿಗೂ ಸಮನಾದ ಬಂಧು, ಮೇಲಾಗಿ ವೀರನು, ಧೀರನು, ನ್ಯಾಯಾಶೀಲನು. ಹೀಗಿರುವಾಗ ನಿನ್ನ ಬಳಿಗೆ ಯಾರು ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ರಾಜಧರ್ಮ. ನಿನ್ನ ಬಳಿಗೆ ಮೊದಲು ಬಂದವನು ನಾನು. ನೀನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಆ ರಾಜಧರ್ಮವನ್ನು ಪರಿಪಾಲಿಸಿದಂತೆಯೇ ಸರಿ. ಯೋಚಿಸಿ ನೋಡು. ಭಾವ, ಕೃಷ್ಣ, ನೀನು ಮೊದಲೇ ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕವನು. ಚಿಕ್ಕವನಾದರೆ ಆತನು ಚಿಕ್ಕವನಾದದ್ದರಿಂದ ತನಗೆ ಬೇಕಾದದ್ದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಎಲ್ಲ ಕಬಡ್ಡಿ ಇರಲಿ ಇರಲಿ, ನಾನು ನೀವೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ನೀವೇ ಆರಿಸಿಕೊಳ್ಳಿ. ಪಾರ್ಥ. ಪರಮಾತ್ಮ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಭಾವ, ಕೃಷ್ಣ, ನಿರಸ್ತ್ರನು, ನಿರಾಯುಧನಾದ ಈ ಕೃಷ್ಣನಿಂದಾಗುವ ಪ್ರಯೋಜನವಾದರೆ ಏನು? ಕೃಷ್ಣ, ಭಾವ, ಗುರುದೇವ ಬಲರಾಮನ ಸಹಿತ 11 ಅಕ್ಷವೇಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಭಾವ, ನಿನ್ನ ಪರಾಕ್ರಮಕ್ಕೆ ನೀನು ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹಾಗಾದರೆ ನಾನಿನ್ನು ಹೋಗಿ ಬರಲಿ. ಕೃಷ್ಣ, ಹೋಗಿ ಬಾ ಭಾವ. ಅರ್ಜುನ, ಭಲೆ ಭಲೆ ಎಲ್ಲ ಕಪಡ ನಾಟಕ ಸೂತ್ರಧಾರಿ, ಈ ನಿನ್ನ ಕಣ್ಸನ್ನೆಯಿಂದಲೇ ಭಕ್ತರನ್ನೆಚ್ಚರಿಸುವ ನಿನ್ನ ಈ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ, ಏನಿದು ಕಣ್ಸನ್ನೇ ಕಪಡ ಮೋಸ? ಕೃಷ್ಣ, ಭಾವ, ಬಳಿರೇ, ಏನಿದು ಕಣ್ಸನ್ನೇ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ ಸತೃದ ಪ್ರಚಂಡ ರಕ್ತ ಕೋಡಿಯಂತೆ ಮೃತ್ಯು ತಾಂಡವ ಪ್ರಣಯ ಸಿಂಹನಾಥ ಧರಣಿ ಸಾಧ ಚತುರ ಈ ಕೌರವೇಶ್ವರನು
ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವ ಧರಿಸಿದಿರೆ ಕೃಷ್ಣ ರಣದ ಆಯುಧವ ಧರಿಸಿದಿರೆ ಪಾಂಡವರ ಬೆಂತು ಪಾಲಿಪೆಯೋ ನೋಡುವೆನು ನಿನ್ನ ತಂತ್ರ ವೈಪದಲ್ವಾ ತಂತ್ರ ನಿಪುಣ ಅವತಾರ ಮುಕುಂದ ಕೃಷ್ಣ ಬಾವ ನೀನು ಬಲು ಕಬಡ್ಡಿ, ನೀನು ಬಲು ವಂಚಕಿ, ನೀನು ಬಲು ಪಕ್ಷಪಾತಿ. ನಿನಗೆ ಪಾಂಡವರೆಂದರೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣ ಮಿತ್ರನು. ಹೀಗಿರುವಾಗ ನೀನು ನನಗೆ ಸಹಾಯ ಮಾಡಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಒಂದು ವಿಚಾರ ನಿನ್ನ ನೆನಪಿನಲ್ಲಿರಲಿ. ಏನದು ಬಾವ? ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟವಾದಿಯ ಜೋಕೆ. ಅದು ಮುಂದೆ ತಾನೇ ಒಂದೇ ಸಮರಾಂಗಣದಲ್ಲಿ ಸಂಧಿಸೋಣ, ಆಗ ತೋರುವೆಯಂತೆ ಈ ನಿನ್ನ ಭಕ್ತರ ಅಕ್ಷೋವೇಣಿ ಸೈನ್ಯದ ಬಲಾಬಲವನ್ನು. ಈಗ ನಡೆ ಬಾವ, ಅದು ಮುಂದೆ ತಾನೇ ತಿಳಿಯುವುದು. ಕೃಷ್ಣ, ತುಚ್ಛ ಮನೋಭಾವವನ್ನು ಬಿಟ್ಟು ಆಚಾರ್ಯದಿಂದ ಉಚ್ಚರಿಸುತ್ತಿರುವೆ. ಎಚ್ಚರ, ಎಚ್ಚರ, ಎಚ್ಚರ.